ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ರೀಯೂನಿಯನ್ ಇದೆಯಾ ಆ ಥರ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ಬರುತ್ತೆ, ನಿಮ್ಮ ಈ ಸಂಬಂಧದಲ್ಲಿ ರೀಯೂನಿಯನ್ ಇದೆಯಾ, ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಆ ಥರ ಕೇಳೋಣ. ಇಲ್ಲಿ ಜಸ್ಟಿಸ್ ಬರ್ತಾ ಇದೆ, ಮತ್ತೊಂದು ಕ್ವೀನ್ ಆಫ್ ಸಾರ್ಟ್ಸ್, ಹಾಗೆ 3 ಆಫ್ ಪೆಂಟಕಲ್ಸ್, ಮತ್ತೊಂದು ಟವರ್ ಕಾರ್ಡ್, ಹಾಗೆ ಇಲ್ಲಿ ಮ್ಯಾಜಿಷಿಯನ್ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್. ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಥವಾ ಬ್ರೇಕಪ್ ಮಾಡ್ಕೊಂಡಿರ್ಬೋದು, ಆದರೆ ಇಲ್ಲಿ 3ನೇ ವ್ಯಕ್ತಿ ಕೈವಾಡ ಇದೆ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ. ಮತ್ತೆ ರಿಯೂನಿಯನ್ ಆಗುತ್ತಾ, ಕನೆಕ್ಟ್ ಆಗ್ತೀವಾ ನಾವು ಅನ್ನೋ ಪ್ರಶ್ನೆ ಇದೆ ನಿಮ್ಮ ಮನಸ್ಸೊಳಗಡೆ. ಇಲ್ಲಿ ಕೆಲವ್ರ ಸಂಬಂಧ ಹಾಳಾಗಿದೆ. ಈ ಸಂಬಂಧದಲ್ಲಿ ಅಟ್ರಾಕ್ಷನ್ ಇತ್ತು, ಪ್ರೀತಿಗಿಂತ ಹೆಚ್ಚಾಗಿ ಅಟ್ರಾಕ್ಷನ್ ಕಾಣ್ತಾ ಇದೆ. ಇಲ್ಲಿ ಆತ್ಮೀಯತೆ ಇರಲಿಲ್ಲ, ಕ್ಲೋಸ್ನೆಸ್ ಇರಲಿಲ್ಲ. ಇಲ್ಲಿ ಅನಿವಾರ್ಯತೆ, ಅವಶ್ಯಕತೆ ಆ ಥರ ಅನ್ನಿಸ್ತಾ ಇದೆ. ಕೆಲವು ಕಾಲ ಬ್ಯಾಲೆನ್ಸ್ಡ್ ಆಗಿ ನಡೀತಾ ಇತ್ತು, ಆದರೆ ಈಗ ಪೂರ್ತಿ ಕಟ್ಟಾಗಿರೋ ಒಂದು ಸಂಭವ ಕಾಣ್ತಾ ಇದೆ. ಇಲ್ಲಿ ಯೋಚನೆ ಇದೆ, ಮತ್ತೆ ಇದು ಸರಿಯಾಗುತ್ತಾ ಅನ್ನೋದಿದೆ. ಇಲ್ಲಿ ನೀವು ಕಾಯ್ತಾ ಇದ್ದೀರಾ, ಆದರೆ ನೀವು ಕಾಯ್ತಾ ಇರೋ ವ್ಯಕ್ತಿಗೆ ಅಂಥ ಒಂದು ಭಾವನೆಗಳಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲೇನೋ ಒಂದು ಟೈಮ್ ಪಾಸ್ ಅಥವಾ ಅಟ್ರಾಕ್ಷನ್ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಮುಂದೆ ಡಿಸಿಷನ್ ತಗೊಳ್ಳೋ ಟೈಮ್ ಬಂದಾಗ ನಿಮ್ಮಿಂದ ದೂರ ಆಗಿದ್ದಾರೆ ಹಾಗೂ ಇಲ್ಲಿ ಅನ್ನಿಸ್ತಾ ಇದೆ. ಯಾವುದೇ ರಿಲೇಷನ್ಶಿಪ್ ಆಗಲಿ, ಯಾವುದೇ ಫ್ರೆಂಡ್ಶಿಪ್ ಆಗಲಿ, ಅಲ್ಲಿ ಇಬ್ಬರಲ್ಲೂ ಒಂದು ನಂಬಿಕೆ ಇರಬೇಕು. ಆದರೆ ಅದೇ ಇಲ್ಲಿ ಕಾಣ್ತಾ ಇಲ್ಲ ಅನ್ನಿಸ್ತಾ ಇದೆ. ತುಂಬ ಯೋಚನೆಗಳಿದೆ ನಿಮಗೆ. ಈ ನಿಮ್ಮ ಸಂಬಂಧ ಹಾಳಾಗಕ್ಕೆ ಬೇರೆಯವರು ಕಾರಣ ಇರ್ಬೋದು. ನಿಮ್ಮಿಬ್ಬರ ಮಧ್ಯೆ ಅವ್ರು ಬಂದಿರೋದ್ರಿಂದ ನೀವು ದೂರ ಆಗಿದ್ದೀರಾ ಆ ಥರನೂ ಇಲ್ಲಿ ಅನ್ನಿಸ್ತಾ ಇದೆ. ಮ್ಯಾನಿಪ್ಯುಲೇಷನ್ ಕಾಣ್ತಾ ಇದೆ. ಮತ್ತೆ ನಿಮ್ಮಿಬ್ಬರಲ್ಲಿ ಆ ಒಂದು ಇಂಟೆನ್ಸಿಟಿ ಬರುತ್ತೆ ಅನ್ನಿಸ್ತಾ ಇದೆ. ಆದರೆ ಈಗ ಒಂದು ಸ್ಲೋ ಮೂಮೆಂಟ್ ಕಾಣ್ತಾ ಇದೆ. ಪ್ರೀತಿ ಇದೆ, ಅಬಂಡೆನ್ಸ್ ಇದೆ, ಶೇರಿಂಗ್ ಇದೆ, ಆದರೆ ಎಲ್ಲನೂ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ. ಪೋಸ್ಟ್ಪೋನ್ಮೆಂಟ್ ಬಾಟಮ್ನಲ್ಲಿ. ಇಲ್ಲಿ ಏನೋ ಒಂದು ಅಟ್ರಾಕ್ಷನ್ಗೆ ಅಥವಾ ಟೈಮ್ ಪಾಸ್ಗೆ ಬಂದಿದ್ದಂಥ ವ್ಯಕ್ತಿ ನಿಮ್ಮ ಮೇಲೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಬೇರೆಯವ್ರ ಪಾತ್ರನೂ ಇದೆ. ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸು ಕಾಣ್ತಾ ಇದೆ. ಇಲ್ಲಿ ಗ್ರೋತ್ ರೇಟ್ ಸ್ಲೋ ಆಗಿರೋದ್ರಿಂದ ಮನಸ್ಸಲ್ಲಿ ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮ ಜೊತೆ ಎಲ್ಲ ಹೇಳಬೇಕು ಆ ಥರ ಅನಿಸಿದ್ರೂ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಇಲ್ಲಿ ಎಲ್ಲದಕ್ಕೂ ಟೈಮ್ ಬರಬೇಕು, ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಅವ್ರ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಈ ಟೈಮಲ್ಲಿ ಅನ್ನಿಸ್ತಾ ಇದೆ. ಹಾಗೆ ಇನ್ನೇನು ಬರುತ್ತೆ ನೋಡೋಣ. ನೀವು ಯೋಚನೆ ಮಾಡ್ತಾ ಇದ್ದೀರಾ, ಯಾಕೆ ಹೀಗಾಯಿತು, ನನ್ನ ಜೀವನದಲ್ಲೇ ಯಾಕೆ ಇದೆಲ್ಲ ನಡೆಯುತ್ತೆ ಆ ಥರ ನೀವು ಎಷ್ಟೋ ಸರಿ ಯೋಚನೆ ಮಾಡ್ಕೊಂಡಿದ್ದೀರಾ. ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಹಾಗೂ ಅನ್ನಿಸ್ತಾ ಇದೆ. ಅಥವಾ ಅವರು ದೂರ ಹೋದ್ರ ಮತ್ತೆ ನನ್ನ ಮೀಟ್ ಆಗಲ್ವಾ ಆ ಥರ ಎಲ್ಲ ನಿಮ್ಮ ಭಾವನೆಗಳಿದೆ. ಹಾಗೆ ಅನುಮಾನಗಳೂ ಇದೆ. ಮನಸ್ಸು ಒಂದೊಂದ್ಸರಿ ಬರ್ತಾರೆ ಅಂತ ಅನಿಸುತ್ತೆ, ಒಂದೊಂದ್ಸರಿ ಇಲ್ಲ ನನ್ನಿಂದ ದೂರ ಆಗಿದ್ದಾರೆ ಆ ಥರನೂ ನಿಮ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ನೀವು ವರ್ಕ್ ಪ್ಲೇಸಲ್ಲಿ ಮೀಟ್ ಆಗಿರ್ಬೋದು ಇಬ್ಬರೂ, ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಮೀಟ್ ಆಗಿರಬಹುದು.
ಇಲ್ಲಿಬ್ರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಇಬ್ಬರೂ ಸೈಲೆಂಟ್ ಆಗಿದ್ದೀರಾ, ಆದರೆ ಮನಸ್ಸಲ್ಲಿ ನಾನಾ ಥರದ ಭಾವನೆಗಳು ಇದೆ. ನಿಮಗೆ ಆಂಗ್ಸೈಟಿ ಇದ್ದರೆ ಅವರು ಇಲ್ಲಿ ಮೌನವಾಗಿದ್ದಾರೆ, ಏನೂ ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ಅವ್ರ ಕೆಲಸಗಳು, ಅದ್ರ ಜೊತೆಗೆ ನಿಮ್ಮ ಕೆಲಸನೂ ಪೋಸ್ಟ್ಪೋನ್ ಆಗ್ತಾ ಇದೆ. ಆ ಯೋಚನೆ ಇಲ್ಲಿ ಕಾಣ್ತಾ ಇದೆ. ಹಾಗೆ ಇನ್ಸೆಕ್ಯೂರಿಟಿನೂ ಇದೆ ಅವ್ರಿಗೆ. ನಿಮ್ಮನ್ನು ಕಳ್ಕೊತೀನೇನೋ ಅನ್ನೋ ಭಾವನೆಯೂ ಇದೆ. ಆದರೆ ಪರಿಸ್ಥಿತಿ ಸರಿಯಾಗಿಲ್ಲದ ಕಾರಣ ನಿಮ್ಮನ್ನು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಆ ಒಂದು ಭಾವನೆ ಕಾಣಿಸ್ತಾ ಇದೆ ಇಲ್ಲಿ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನಿದೆ ನೋಡೋಣ. ಮನಸ್ಸಿನೊಳಗಡೆನೇ ಯೋಚನೆಗಳಿದೆ. ಹ್ಯಾವ್ ಪೇಷನ್ಸ್ ಅಂತ ಬರ್ತಾ ಇದೆ ನೋಡಿ. ಮತ್ತೊಂದು ಫರ್ಗಿವ್ನೆಸ್ ಬರ್ತಾ ಇದೆ. ದಿ ಹಾರ್ಟ್ ಆಫ್ ದಿ ಮ್ಯಾಟರ್. ಆಕ್ಟ್ ಆಸ್ ಇಫ್ ಯುವರ್ ಪಾರ್ಟ್ನರ್ ಈಸ್ ಹಿಯರ್. ಮತ್ತೊಂದು ಫೈನಲ್, ಹ್ಯಾವ್ ಫೇತ್. ನಿಮಗಿದೆಲ್ಲ ಏನು ಹೇಳ್ತಾ ಇದೆ? ಇಲ್ಲಿ ಫೈನಲ್ ಆಗಿ ಐ ಲವ್ ಯು ಬರ್ತಾ ಇದೆ. ಇದೆಲ್ಲ ಏನು ಹೇಳ್ತಾ ಇದೆ ಅಂದಾಗ ಇಲ್ಲಿ 2 ಕಾರ್ಡ್ಸ್ ಬಂದಿದೆ. ಆಸ್ಕ್ ಫಾರ್ ಹೆಲ್ಪ್. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಯೂನಿವರ್ಸಲ್ಲಿ ನಂಬಿಕೆ ಇಡಿ, ಹಾಗೆ ತಾಳ್ಮೆಯಿಂದ ಇರಿ ಅನ್ನೋದು ಬರ್ತಾ ಇದೆ. ಯಾವುದೇ ಸಂಬಂಧದಲ್ಲಾಗಲಿ ಫ್ರೆಂಡ್ಶಿಪ್ಪಲ್ಲಾಗಲಿ ಫರ್ಗೆಟ್ ಆ್ಯಂಡ್ ಫರ್ಗಿವ್ ಅದು ಇರಲೇಬೇಕಾಗತ್ತೆ. ಅದಿದ್ರೇ ಒಳ್ಳೆ ಸಂಬಂಧ ಮುಂದುವರಿಯುತ್ತೆ. ಮತ್ತು ಇಲ್ಲಿ ರಿಯೂನಿಯನ್ ಇದೆ. ಅದಕ್ಕೆ ನಿಮ್ಗೆ ಅಡ್ವೈಸ್ ಏನು ಬರ್ತಾ ಇದೆ? ಹ್ಯಾವ್ ಪೇಷನ್ಸ್ ಮತ್ತು ಫರ್ಗಿವ್ನೆಸ್. ಏನೋ ನಡೆದಿರುತ್ತೆ, ಕೆಲವರು ಏನೋ ಜಗಳಗಳು ಮಾಡ್ಕೊಂಡಿರ್ತೀರಾ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಅದನ್ನೆಲ್ಲ ಫರ್ಗಿವ್ ಮಾಡಿ ಅನ್ನೋ ಒಂದು ಅಡ್ವೈಸ್ ನಿಮಗಿಲ್ಲಿ ಬರ್ತಾ ಇದೆ. ಒಬ್ರಲ್ಲೊಬ್ರಿಗೆ ನಂಬಿಕೆ ಇಟ್ಕೊಳ್ಳಿ. ಹ್ಯಾವ್ ಫೇತ್ ಅನ್ನೋ ಮೆಸೇಜ್ ಇದೆ ಇಲ್ಲಿ. ಮನಸ್ಸು ಕಾಯ್ತಾ ಇದೆ. ಹೌದು, ಏನೋ ಕಾರಣಕ್ಕೆ ಮೀಟ್ ಆಗಿರ್ತೀರಾ, ಆದರೆ ಅಲ್ಲಿ ಒಂದು ಇಮೋಷನಲ್ ಫೀಲಿಂಗ್ಸ್ ಬೆಳೆದಿರುತ್ತೆ. ಅಷ್ಟು ದಿನಗಳಿಂದ ಬೆಳೆದಿರುವಂಥ ಆತ್ಮೀಯತೆ ಮರ್ತು ಹೋಗಲ್ಲ. ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನಿಸ್ತಾ ಇದೆ ಇಲ್ಲಿ. ಮುಂದೆ ಎಲ್ಲ ಸರಿಯಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಫೀಲಿಂಗ್ಸ್ ಬೆಳೆಸ್ಕೊಳ್ಳಿ ಅನ್ನೋದು ನಿಮಗೆ ಅಡ್ವೈಸ್ ಆಗಿದೆ ಇಲ್ಲಿ. ಈ ಒಂದು ಕಷ್ಟದ ಟೈಮಲ್ಲಿ ನಿಮ್ಮ ಜೊತೆ ಅವರಿದ್ದಾರೆ. ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಬಿಟ್ಕೊಡಲ್ಲ ಅವರು, ಯಾವತ್ತೂ ನಿಮ್ಮಿಂದ ದೂರ ಆಗಲ್ಲ. ಇಲ್ಲೊಂದು ರಿಯೂನಿಯನ್ ಇದೆ, ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ. ಈ ಒಂದು ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ರಿಯೂನಿಯನ್ ಇದೆಯಾ, ನಾವು ಮತ್ತೆ ಕನೆಕ್ಟ್ ಆಗ್ತೀವಾ ಅನ್ನೋ ನಿಮ್ಮ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.